ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾಟಿ ಕೋಳಿ ಸಾಗಾಣಿಕೆ ಯಾರ್ಯಾರು ಮಾಡಿದ್ರೆ ದಯವಿಟ್ಟು ಎಲ್ಲ ವೀಡಿಯೋ ನೋಡಿ. ಏನಕ್ಕೆ ಅಂತಂದರೆ ನೀವು ಶೆಡ್ಡಲ್ಲಿ ಕೂಡ ಹಾಕೊಂಡು ನಾಟಿ ಕೋಳಿಗೆ 2200 ರೂಪಾಯಿ 3000 ರೂಪಾಯಿ ಕೊಟ್ಬಿಟ್ಟು ಫೀಲ್ಡ್ ತಂದು ಹಾಕಿ ಫೀಲ್ಡ್ ತಂದು ಹಾಕೋದ್ರಿಂದ ಯಾವುದೇ ಥರ ಗ್ರೌತ್ ಬರೋಲ್ಲ. ನೋಡಿ ಈ ಥರ ವೇಸ್ಟೇಜ್ ತರಕಾರಿಗಳು ಈ ಥರ ಮಾರ್ಕೆಟಲ್ಲಾಗಿರ್ಬೋದು. ನೋಡಿ ಈ ಥರ ನೀವು ನಾಚಿಕೆ ನೀವು ಎಲ್ಲ ಬಿಡಬೇಕು. ನೀವು ಬಿಸ್ನೆಸ್ ಫೀಲ್ಡಿಗೆ ಬಂದಿದ್ದೀರಾ, ಒಂದು ಅತ್ಯುತ್ತಮವಾಗಿ ಒಂದು ಉತ್ತುಂಗ ಸ್ಥಾನಕ್ಕೆ ಹೋಗಬೇಕು, ಒಂದು ಒಳ್ಳೆ ದುಡ್ಡು ಮಾಡಬೇಕು, ನಾಟಿ ಕೋಳಿ ಸಾಗಾಣಿಕೆಯಿಂದ ದುಡ್ಡು ಮಾಡಬೇಕು ಅನ್ನೋರು ದಯವಿಟ್ಟು ಈ ಥರ ನೀವು ಬದಲಾವಣೆ ಆಗಬೇಕು. ನೋಡಿ ಈ ಥರ ವೇಸ್ಟೇಜ್ ತರಕಾರಿಗಳಿರ್ಬೋದು, ಟೊಮೊಟೊ ನೋಡಿ ಎಲ್ಲ ವೇಸ್ಟೇಜು, ಈ ಹೂಕೋಸು ಈ ಥರ ಈರುಳ್ಳಿ ಹಚ್ಚಿರೋದು ಈ ಥರದ್ದೆಲ್ಲ ನೀವು ನೈಸರ್ಗಿಕವಾಗಿ ತಾಂಬಂದು ಹಾಕಿದಾಗ ನೋಡಿ ಈ ಥರ ಗ್ರೌತ್ ಬರೋಕ್ಕೆ ಮಾರ್ಗ ಆಗುತ್ತೆ. ಆಮೇಲೆ ಯಾವುದೇ ಕಾಯಿಲೆಗಳು ಬೇಗ ಗುರಿ ಆಗೋಲ್ಲ. ನೀವು ಶೆಡ್ ಒಳಗೆ ಕೂಡ ಹಾಕೊಂಡು 2200 3200 ರೂಪಾಯಿ ಕೊಟ್ಬಿಟ್ಟು ನೀವು ಫೀಲ್ಡ್ ತಂದು ಹಾಕಂತ ನೀವು ಮೇಂಟೈನ್ ಮಾಡಿದ್ರೆ ಅವೇನಾಗುತ್ತೆ, ಮಟನ್ನು ನಾವು ಬೇಯಿಸ್ತೀವಲ್ಲ, ಆ ಬೇಯಿಸೋ ಟೈಮಲ್ಲಿ ಏನಾಗುತ್ತೆ ಅದೆಲ್ಲ ಒಂಥರ ಚಿದ್ರ ಆಗುತ್ತೆ. ಆವಾಗ ಟೇಸ್ಟು ಸಿಗೋಲ್ಲ. ಆವಾಗ ನೀವು ಯಾರಿಗೆ ಮಾರಾಟ ಮಾಡ್ತೀರ ಅವರು ಸಹ ಬೈಕಂತಾರೆ ನಿಮಗೆ. ನೀವು ಬೈಕಂಬಾರ್ದು. ನಾವು ಒಳ್ಳೆ ಒಂಥರ ಒಂದು ಕ್ವಾಲಿಟಿ ಅಂತ ಮಟನ್ನು ಕೊಡ್ಬೇಕು ನಾವು ಅಂತಂದರೆ ನೀವು ನೈಸರ್ಗಿಕವಾಗಿ ನಾಟಿ ಕೋಳಿಗಳಿಗೆ ನೋಡಿ ಈ ಥರ ನೀವು ತರಕಾರಿಗಳಾಗಿರ್ಬೋದು, ವೇಸ್ಟೇಜ್ ತರಕಾರಿಗಳಾಗಿರ್ಬೋದು ಈ ಥರ ನೀವು ತಾಂಬಂದು ನಾಟಿ ಕೋಳಿಗೆ ಕೊಡಬೇಕು. ಆಮೇಲೆ ಇದ್ರ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ನಾಟಿ ಕೋಳಿಗೆ ಈ ಥರ ನೋಡಿ ಬೆಳಕು, ಬಿಸಿಲು, ಗಾಳಿ ನೀವು ಬಿಟ್ಬಿಡ್ಬೇಕು. ಅವು ಬಿಡೋದ್ರಿಂದನೇ ನೀವು ನೋಡಿ ನೀವೇ ನೋಡ್ತಾ ಇರ್ಬೋದು ಏನು ಅದ್ಭುತವಾಗಿ ಏನು ನೈಸರ್ಗಿಕವಾಗಿ ಯಾವ ಥರ ಎಲ್ಲ ಅವೇ ತಿಂತಾಯಿದೆ ನೋಡಿ. ಈ ಥರ ತಿನ್ನಬೇಕು. ನೀವು ಶೆಡ್ಡಲ್ಲಿ ಕೂಡ ಹಾಕೊಂಡು ಅವಕ್ಕೆ ಗಾಳಿ ಬೆಳಕು ತೋರಿಸ್ತಲೇ ಬರೀ ಒಂದೇ ಥರದ ಫೀಲ್ಡ್ ಕೊಟ್ಟರೆ ಅವು ಬೇಗ ಗ್ರೌತ್ ಬರುತ್ತೆ. ಆದರೆ ನಾಟಿ ಕೋಳಿ ಮಹತ್ವ ಅದು ಕಳ್ಕೊಳುತ್ತೆ. ಹಾಗಾಗಿ ಈ ಥರ ನೀವು ನೈಸರ್ಗಿಕವಾಗಿ ಈ ಥರ ತರಕಾರಿಗಳು ಈ ಥರ ಒಳ್ಳೊಳ್ಳೆ ಫುಡ್ಗಳು ಅಂದರೆ ಡಿಫ್ರೆಂಟ್ಸ್ ಆಗಿ ಅಂತಂದರೆ ಈ ಥರ ನೋಡಿ ಹೂಕೋಸು ಇರ್ಬೋದು, ನೋಡಿ ಚೋತೆಕಾಯಿ ಹಚ್ಚಿರೋದಿರ್ಬೋದು, ಈ ಹೋಟೆಲ್ಗಳು ಅಲ್ಲಿ ಇಲ್ಲಿ ನೀವು ಈ ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಾಯಿದ್ದೀರ ಅಂದರೆ ನೀವು ನಾಚಿಕೆ ಎಲ್ಲ ಬಿಡಬೇಕು. ನೀವು ನಾಚಿಕೆ ಅನ್ನೋ ಏನು ಅನ್ಕೊಂತಾರಪ್ಪ, ನಾಚಿಕೆ ಆಗ್ತೈತಪ್ಪ ನಾವು ಹೋಗಿ ಕೇಳಿದ್ರೆ ಏನಾಗುತ್ತೆ ಅಂತ ಹೇಳ್ಬೇಕು. ನೀವು ಒಂದು ಯಾವುದಾದ್ರೂ ಹೋಟ್ಲುಗಳಿರ್ಬೋದು, ಇಲ್ಲ ಅಕ್ಕಪಕ್ಕ ಯಾವನ ಡಾಬಾಗಳಿರ್ಬೋದು, ಅಂಥ ಒಳ್ಳೊಳ್ಳೆ ಜಾಗಕ್ಕೆ ನೀವೇ ನೋಡಿ ಈ ಥರದ್ದು ಒಂದು ಯಾವುದಾದ್ರು ಒಳ್ಳೆ ಬಕೆಟ್ ಇಟ್ಟರೆ ಅವರು ಹಾಕ್ತಾರೆ. ಅವ್ರೇನು ಇಲ್ಲೇ ಅನ್ನಲ್ಲ, ಅವ್ರು ತಗೊಂಡೋಗಿ ಹಸಿಯ ಬದಲು ಆ ಬಕೆಟ್ಗೆ ಹಾಕಿರ್ತಾರೆ. ನೀವು ಹೋಗ್ಬಿಟ್ಟು ನೋಡಿ ನಮ್ಮ ರೈತರು ಒಳ್ಳೆ ನೋಡಿ ಈ ಥರ ತಾಂಬಂದು ನೀಟಾಗಿ ಈ ಥರ ಕೊಟ್ಟರೆ ಯಾವುದೇ ಥರ ಕಾಯಿಲೆಗಳು ಬರೋಲ್ಲ. ನಿಮಗೆ ಫುಡ್ಡಲ್ಲೂ ಕಂಟ್ರೋಲ್ ಆಗುತ್ತೆ, ಅತ್ಯುತ್ತಮವಾದ ಬೆಳವಣಿಗೆಯೂ ಸಹ ಬರುತ್ತೆ. ಆಮೇಲೆ ಯಾವುದೇ ತರಹದ ಕ್ರಿಮಿಕೀಟಗಳು ಬೇಗ ಬರೋಲ್ಲ. ಏನಕ್ಕೆ ಅಂತಂದರೆ ಇದೆಲ್ಲ ನೈಸರ್ಗಿಕ. ಯಾವುದೇ ಅಂತ ಚೋತೆಕಾಯಿ ಹಚ್ಚಿರ್ಬೋದಾಗಿರ್ಬೋದು, ಆಮೇಲೆ ಟೊಮೊಟೊ ಇರ್ಬೋದು, ನೋಡಿ ಹೂಕೋಸು ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು ಈ ಥರ ತಿಂದರೆ ನಾಟಿ ಕೋಳಿ ಚೆನ್ನಾಗಿ ಬರ್ತವೆ. ಆಮೇಲೆ ಯಾವುದೇ ಕಾಯಿಲೆಗಳು ಬೇಗ ತುತ್ತಾಗಲ್ಲ. ಹಾಗಾಗಿ ನಾಟಿ ಕೋಳಿ ಯಾರ್ಯಾರು ಸಾಗಾಣಿಕೆ ಮಾಡಿದ್ರೆ ಈ ಥರ ನೈಸರ್ಗಿಕವಾಗಿ ಆಹಾರ ಏನೇನು ಸಿಗ್ತೈತೆ ಈ ಥರ ಆಹಾರ ಪದ್ಧತಿ ನೀಟಾಗಿ ಕೊಡಿ. ನೀಟಾಗಿ ಅಂತಂದರೆ ಈಗ ಮಧ್ಯಾಹ್ನ ಟೈಮಲ್ಲಿ ಒಳ್ಳೆ ಬಿಸಿಲು ಟೈಮಲ್ಲಿ ನೀವು ನುಗ್ಗೆ ಸೊಪ್ಪಾಗಿರ್ಬೋದು, ಇಲ್ಲ ತರಕಾರಿಗಳಾಗಿರ್ಬೋದು ಈ ಥರ ಕೊಡಿ. ಆಮೇಲೆ ಹಣ್ಣಂಗಡಿಗಳು ಎಲ್ಲಾದರೂ ಪರಿಚಯ ಮಾಡ್ಕೊಂಡು ಹಣ್ಣಂಗಡಿಗಳ ಹತ್ರ ಅದನ್ನು ತಗೊಂಡು ಕೊಡಿ. ಅದರ ಕೊಟ್ಟಾಗ ನಿಮಗೆ ಫುಡ್ಡಲ್ಲಿ ಕಂಟ್ರೋಲ್ ಆಗುತ್ತೆ. ನೀವು ತೋಟಕ್ಕೆ ಆಚೆಗೆ ಬಿಟ್ಟಾಗ ಈ ಥರ ನೋಡಿ, ಈ ಥರ ತೋಟಕ್ಕೆ ಆಚೆಗೆ ಬಿಟ್ಟಾಗ ನೀವು ಈ ಥರ ಫುಡ್ಗಳೆಲ್ಲ ಕೊಡ್ತಾ ಬಂದಾಗ ನಾಟಿ ಕೋಳಿಗಳು ಏನಾಗ್ತವೆ, ಆರಾಮಾಗಿ ತಿನ್ಕೊಂತವೆ. ಆಮೇಲೆ ಒಳ್ಳೆ ಗಾಳಿ ಬೆಳಕಾಗಿರ್ತವೆ. ನೀವು ಆರಾಮಾಗಿ ಆಚೆ ಬಿಟ್ಬಿಡ್ಬೇಕು. ನಾಟಿ ಕೋಳಿಗಳು ಆಚೆ ಬಿಡೋದ್ರಿಂದನೇ ಅವು ಅತ್ಯುತ್ತಮವಾಗಿ ಬೆಳವಣಿಗೆ ಆಗ್ತವೆ. ನೀವು ಒಳಗೆ ಕೂತ್ಕೊಂಡು ಶೆಡ್ಡಲ್ಲಿ ಕೂತ್ಕೊಂಡು ಸರ್ ನಮಗೆ ನಾಟಿ ಕೋಳಿದು ಖರ್ಚು ಹೆಚ್ಚಿಗೆ ಬರ್ತಾಯಿದೆ ಅಂತಂದರೆ ಅದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ದಯವಿಟ್ಟು ನೋಡಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಈ ಥರ ಆದಷ್ಟು ನೈಸರ್ಗಿಕವಾಗಿ ತರಕಾರಿಗಳು, ಹಣ್ಣುಗಳು, ಆಮೇಲೆ ನುಗ್ಗೆ ಸೊಪ್ಪಾಗಿರ್ಬೋದು ಈ ಥರ ನೈಸರ್ಗಿಕವಾಗಿ ಕೊಡಿ. ಆಮೇಲೆ ಆದಷ್ಟು ಆಚೆಗೆ ಕೋಳಿ ಬಿಟ್ಟಾಗ ರಾಗಿಗಳು ಕೊಡಿ. ರಾಗಿ ಕೊಡೋದ್ರಿಂದ ಗ್ರೌತ್ ಬರುತ್ತೆ, ಆಮೇಲೆ ತೂಕ ಸ್ಟ್ರೆಂತ್ ಬರುತ್ತೆ. ನೋಡಿ ನಾಟಿ ಕೋಳಿಗಳಿಗೆ ಈ ಥರ ಚೆಲ್ ಬಿಟ್ಬಿಟ್ರಿ ತೋಟದಲ್ಲಿ. ನೋಡಿ ನೀವು ನೋಡ್ತಿರ್ಬೋದು ಯಾವ ಥರ ನಾವು ರಾಗಿ ಚೆಲ್ ಬಿಟ್ಟಿದ್ದೀವಿ ಅಂತ. ನೋಡಿ ಈ ಥರ ಚೆಲ್ ಬಿಟ್ಬಿಟ್ರೆ ಆರಾಮಾಗಿ ನಾಟಿ ಕೋಳಿಗಳು ಆಚೆ ಕಡೆಗೆ ನೀಟಾಗೆ ಯಾವಾಗ ಬೇಕಾವಾಗ ತಿನ್ಕಾಣುತ್ತೆ. ಎಲ್ಲಾದರೂ ಒಂದು 2-3 ತಾವು ನೀರು ಇಟ್ಬಿಟ್ರಿ ಆರಾಮಾಗಿ ಕುಡ್ಕೊಳುತ್ತೆ. ಅತ್ಯುತ್ತಮವಾಗಿ ಒಳ್ಳೆ ಗ್ರೌತ್ ಬರುತ್ತೆ, ಒಳ್ಳೆ ಬೆಳವಣಿಗೆ ಆಗುತ್ತೆ. ದಯವಿಟ್ಟು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೂತನವಾಗಿ ಕನ್ನಡಿಗನನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಟಿ ಕೋಳಿ ಯಾರು ಸಾಗಾಣಿಕೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆಮೇಲೆ ಮಾಡಿದ್ದೀರಾ, ದಯವಿಟ್ಟು ಯಾರಾದರೂ ವೀಡಿಯೋ ನೋಡಿರೋರು ಅವ್ರಿಗೂ ಸಹ ಶೇರ್ ಮಾಡಿ. ಮಾಹಿತಿ ರವಾನೆ ಆಗಲಿ. ಕಟ್ಟಿಟ್ಟ ಬುತ್ತಿ ಕೊಳೆಯುತ್ತದೆ, ಬಿಚ್ಚಿಟ್ಟ ಬುತ್ತಿ ಒಳೆಯುತ್ತೆ. ಹಾಗಾಗಿ ಯಾರು ನಿಮ್ಮಲ್ಲಿ ಏನಾಯ್ತೋ ಅದನ್ನು ಬೇರೆ ನೀವು ನೋಡಿದ್ದೀರಾ ಅಂದರೆ ಬೇರೆಯವ್ರಿಗೂ ಸಹ ತಿಳಿಸಿ, ಬೇರೆಯವ್ರಿಗೂ ಸಹ ಶೇರ್ ಮಾಡೋದ್ರಿಂದ ಅವರು ಸಹ ನಾಟಿ ಕೋಳಿಯಲ್ಲಿ ಅವರು ಸಹ ಈ ಥರ ಎಲ್ಲ ಮತ್ತೆ ಅಪ್ಡೇಟ್ ಆಗ್ತಿರ್ತಾರೆ. ಅವ್ರಿಗೂ ಸಹ ಒಂದು ಮಾಹಿತಿ ರವಾನೆ ಆಗಲಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಬಾಯ್.